ನಿರ್ದೇಶಕನಿಗೆ ನಾಯಕಿಯಾಗಿ ರಚಿತಾ ರಾಮ್ ರೊಮ್ಯಾನ್ಸ್. ಹೌದು ವೀಕ್ಷಕರೇ, ಕೂಲಿ ಸಿನಿಮಾ ಮೂಲಕ ಕನ್ನಡದ ನಟಿ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ತಮಿಳು ಇಂಡಸ್ಟ್ರಿಯಲ್ಲಿ ಹವಾ ಸೃಷ್ಟಿಸಿದ್ದಾರೆ. ವಿಲ್ಲನ್ ಪಾತ್ರ ಮಾಡಿದರೂ ರಚಿತಾ ರಾಮ್ ಅವರ ಅಭಿನಯಕ್ಕೆ ಪ್ರೇಕ್ಷಕರು ಫಿದಾ ಆಗಿದ್ದಾರೆ. ಇದೀಗ ಹೊಸ ಸುದ್ದಿಯೊಂದು ಹರಿದಾಡುತ್ತಿದೆ. ರಚಿತಾ ರಾಮ್ ಅವರು ಮತ್ತೆ ಲೋಕೇಶ್ ಜೊತೆ ಕಾಲಿವುಡ್ನಲ್ಲಿ ಕೆಲಸ ಮಾಡಲಿದ್ದು ಅವರಿಗೆ ನಾಯಕಿಯಾಗಲಿದ್ದಾರೆ ಎಂಬ ಊಹಾಪೋಹಗಳು ಹರಿದಾಡುತ್ತಿದೆ. ಲೋಕೇಶ್ ಕನಗರಾಜ್ ಪ್ರಸ್ತುತ ಅರುಣ್ ಮತೇಶ್ವರನ್ ನಿರ್ದೇಶನದಲ್ಲಿ ನಾಯಕಿಯಾಗಿ ಮಿಂಚಲು ಹೊರಟಿದ್ದಾರೆ. ತಮ್ಮ ಚೊಚ್ಚಲ ಚಿತ್ರಕ್ಕೆ ತಯಾರಿ ನಡೆಸುತ್ತಿರುವ ಲೋಕೇಶ್ ಈ ಪ್ರತಿಷ್ಠಿತ ಸಿನಿಮಾಗಾಗಿ ದೈಹಿಕ ರೂಪಾಂತರಕ್ಕೆ ಒಳಗಾಗಲು ಸ್ವತಃ ಕೆಲಸ ಮಾಡುತ್ತಿದ್ದಾರೆ. ಈ ಚಿತ್ರಕ್ಕಾಗಿ ಲೋಕೇಶ್ ತಮ್ಮನ್ನು ತಾವು ಆಕ್ಷನ್ ಹೀರೋ ಆಗಿ ಪರಿವರ್ತಿಸಿಕೊಳ್ಳಲು ತಯಾರಿ ನಡೆಸಿದ್ದಾರೆ. ಅಚ್ಚರಿ ವಿಚಾರ ಎಂದರೆ ಲೋಕೇಶ್ ಕನಗರಾಜ್ ಹಾಗೂ ನಟಿ ರಚಿತಾ ರಾಮ್ ಈ ಸಿನಿಮಾದಲ್ಲಿ ರೊಮ್ಯಾನ್ಸ್ ಮಾಡಲಿದ್ದಾರಂತೆ. ರಚಿತಾ ರಾಮ್ ಇತ್ತೀಚೆಗೆ ಲೋಕೇಶ್ ನಿರ್ದೇಶನದ ಕೂಲಿ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಚಿತ್ರದಲ್ಲಿ ಅವರು ನಿರ್ವಹಿಸಿದ ಕಲ್ಯಾಣಿ ಪಾತ್ರವು ಪ್ರೇಕ್ಷಕರು ಮತ್ತು ವಿಮರ್ಶಕರಿಂದ ಸಾಕಷ್ಟು ಮೆಚ್ಚುಗೆ ಪಡೆದಿದೆ. ರಚಿತಾ ರಾಮ್ ಇದರಲ್ಲಿ ಮುಗ್ಧ ಹಾಗೂ ವಿಲ್ಲನ್ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದು ಎಲ್ಲೆಡೆಯೂ ಇದಕ್ಕೆ ಪ್ರಶಂಸೆ ದೊರೆಯುತ್ತಿದೆ. ಹೀಗಾಗಿ ಲೋಕೇಶ್ ಹೀರೋ ಆಗಲಿರುವ ಸಿನಿಮಾದಲ್ಲಿ ರಚಿತಾ ಅವರೇ ನಾಯಕಿಯಾಗುವುದು ಪಕ್ಕಾ ಆಗಿದೆ ಎಂದು ಹೇಳಲಾಗುತ್ತಿದೆ. ಈಗಾಗಲೇ ಲೋಕೇಶ್ ಅವರು ತಮ್ಮ ನಟನ ಮೊದಲ ಚಿತ್ರಕ್ಕಾಗಿ ಪ್ರವೇಶಕ್ಕಾಗಿ ಥೈಲ್ಯಾಂಡ್ನಲ್ಲಿ ಸಮರ ಕಲೆಗಳಲ್ಲಿ ತರಬೇತಿ ಪಡೆಯುತ್ತಿದ್ದಾರೆ. ದಕ್ಷಿಣ ಭಾರತದಲ್ಲಿ ಒಂದೇ ಹಂತದಲ್ಲಿ ಈ ಸಿನಿಮಾ ಚಿತ್ರೀಕರಿಸಲು ನಿರ್ಮಾಪಕರು ಯೋಚಿಸುತ್ತಿದ್ದಾರೆ. ಚಿತ್ರದಲ್ಲಿ ರಚಿತಾ ಅವರ ನಟನೆ ಬಗ್ಗೆ ಅಧಿಕೃತ ದೃಢೀಕರಣ ಶೀಘ್ರದಲ್ಲೇ ಹೊರಬರಲಿದೆ. ಸ್ಯಾಂಡಲ್ವುಡ್ ಬಳಿಕ ರಚಿತಾ ರಾಮ್ ತಮಿಳು ಇಂಡಸ್ಟ್ರಿಯಲ್ಲಿ ಮಿಂಚಲು ಮತ್ತೊಂದು ಹೆಜ್ಜೆ ಇಡುತ್ತಿದ್ದಾರೆ. ತಮ್ಮ ಕಲ್ಯಾಣಿ ಪಾತ್ರದಿಂದ ರಚಿತಾ ಅವರಿಗೆ ಅವಕಾಶಗಳು ಅರಸಿ ಬರುತ್ತಿದೆ ಅಂತ ಹೇಳಲಾಗುತ್ತಿದೆ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.